ಸ್ಟಾರ್ ಯಶ್ ಅಭಿನಯದ ಬಹುನಿರೀಕ್ಷಿತ ಚಿತ್ರ ಟಾಕ್ಸಿಕ್ ಈಗಾಗಲೇ ಕಳೆದ 2 ದಿನಗಳ ಹಿಂದೆ ಟೀಸರ್ ಕೂಡ ಯೂಟ್ಯೂಬಲ್ಲಿ ಬಿಡುಗಡೆಯಾಗಿದ್ದು ಯೂಟ್ಯೂಬಲ್ಲಿ ಟಾಕ್ಸಿಕ್ ಟೀಸರ್ ಬಿಡುಗಡೆ ಆಗ್ತಾ ಇದ್ದ ಹಾಗೆ ದೊಡ್ಡ ಮಟ್ಟದಲ್ಲಿ ಸಂಚಲನ ಸೃಷ್ಟಿ ಮಾಡಿದೆ. ಜೊತೆಗೆ ಬಿಡುಗಡೆಯಾದ ಬಳಿಕ ಸಾಕಷ್ಟು ಆ ಟೀಸರ್ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಮೀಮ್ಸ್ಗಳು, ಟ್ರೋಲ್ಗಳು, ಸಾಕಷ್ಟು ವಿಚಾರಗಳು ಕೂಡ ಚರ್ಚೆ ಬರ್ತಾ ಇದೆ. ಅದರಲ್ಲಿರುವ ಒಂದಿಷ್ಟು ಅಶ್ಲೀಲ ಕಂಟೆಂಟು, ಜೊತೆಗೆ ಮಕ್ಕಳ ಮೇಲೆ ಪರಿಣಾಮ ಬೀರುತ್ತೆ. ಇದು ಹಾಲಿವುಡ್ ಸ್ಟೈಲಲ್ಲಿ ಇದ್ರೂ ಕೂಡ ಕುಟುಂಬ ಸಮೇತವಾಗಿ ಚಿತ್ರವನ್ನು ನೋಡಲು ಸಾಧ್ಯವಾಗುವುದಿಲ್ಲ ಅನ್ನೋಂಥ ಅಭಿಪ್ರಾಯ ಕೂಡ ಈಗಾಗಲೇ ಸಾಕಷ್ಟು ಸಾಮಾಜಿಕ ಜಾಲತಾಣದಲ್ಲಿ ಕೂಡ ಕೇಳಿ ಬರ್ತಾ ಇದೆ. ಈ ಬೆನ್ನಲ್ಲೇ ಈಗ ಈ ಒಂದು ಟೀಸರ್ ಕುರಿತಾಗಿ ಸಾಕಷ್ಟು ಕೇಂದ್ರ ಸೆನ್ಸಾರ್ ಮಂಡಳಿಗೂ ಕೂಡ ಪತ್ರ ಬರೆಯೋದಕ್ಕೆ ಮುಂದಾಗಿದ್ದಾರೆ. ಮಾತಾಡಿಸ್ತೀನಿ, ಲೋಹಿತ್ ಕುಮಾರ್ ಅವರಿದ್ದಾರೆ. ಆ ಚಿತ್ರದ ಟೀಸರ್ ಬಗ್ಗೆ ಒಂದಿಷ್ಟು ದೂರುಗಳನ್ನು ಕೂಡ ನೀಡೋದಕ್ಕೆ ಮುಂದಾಗಿದ್ದಾರೆ. ಹಾಗಾದರೆ ಏನು ಕಾರಣ, ಯಾಕೆ ದೂರು ಕೊಡ್ತಾ ಇದ್ದಾರೆ, ಏನು ಅವರ ಟೀಸರ್ನಲ್ಲಿರುವಂತಹ ಸಮಸ್ಯೆಗಳು ಏನು ಕಂಡು ಬಂದಿದೆ, ಯಾಕೆ ಇದು ಸಾಮಾಜಿಕ ಪ್ಲಾಟ್ಫಾರ್ಮಲ್ಲಿ ಈ ರೀತಿಯಾಗಿ ಇರಬಾರ್ದು ಅನ್ನೋಂಥದ್ದು ಅವರ ಅಭಿಪ್ರಾಯ ಮಾತಾಡ್ಸೋಣ. ಸರ್, ಈಗ ತಾವು ಕೂಡ ಒಂದು ದೂರು ಕೊಡೋದಕ್ಕೆ ಮುಂದಾಗಿದ್ದೀರಿ, ಏನು ಕಾರಣ? ಫಸ್ಟ್ ತಾವು ಈ ಟೀಸರ್ ಬಗ್ಗೆ ಏನು ಹೇಳ್ತೀರಿ? ಸರ್, ಈಗಾಗಲೇ ದೂರು ಕೊಟ್ಟಿದ್ದೀನಿ ಸೆನ್ಸಾರ್ ಮಂಡಳಿಗೆ ದೂರು ಕೊಟ್ಟೋದೇನು ಅಂದರೆ, ಈಗ ನಾವು ಸೆನ್ಸಾರ್ ಮಂಡಳಿ ಒಂದು ಎ ಸರ್ಟಿಫಿಕೇಟ್, ಯು ಎ ಸರ್ಟಿಫಿಕೇಟ್ ಅಂತೆಲ್ಲ ಕೊಡ್ತವೆ. ಥಿಯೇಟ್ರುಗಳಲ್ಲಿ ನಾವು ಮಕ್ಕಳನ್ನ ಕರ್ಕೊಂಡೋದಾಗ ಅಥವಾ ಎ ಅಂತ ಒಂದು ಪಿಕ್ಚರ್ಗಳು ಬಂದಾಗ ಆಧಾರ್ ಕಾರ್ಡ್ನ ಚೆಕ್ ಮಾಡಿ ಒಳಗಡೆ ಬಿಡುವಂಥ ಒಂದು ಸನ್ನಿವೇಶಗಳು ಇದ್ದಾವೆ. ಈ ಏನಕ್ಕೆ ಅಂದರೆ, ಮಕ್ಕಳಿಗಿರುವಂಥ ಕಾನೂನುಗಳು ಅವ್ರ ಮೇಲೆ ಯಾವುದೇ ಥರ ಒಂದು ಒತ್ತಡ ಬರಬಾರ್ದು, ಮತ್ತು ಮಕ್ಕಳಿಗೆ ಏನು ಪರಿಣಾಮ ಬೀಳ್ತವೋ ಅಂಥದ್ದನ್ನ ನಾವು ತೋರಿಸ್ಬಾರ್ದು ಅನ್ನೋದಕ್ಕೆ ಈ ಕಾನೂನುಗಳು ಇರೋವಂಥದ್ದು. ಸೊ ಇದರಲ್ಲಿ ಏನಾಗಿದೆ, ಈ ಟೀಸರ್ ಅಂದರೆ ಬರೀ ನಾವು ಯಶ್ ವಿರುದ್ಧ ಏನೂ ಇಲ್ಲ ಸರ್, ಕನ್ನಡ ಚಿತ್ರಮಂದಿರ ವಿರುದ್ಧ ನಾವೇನೂ ಇಲ್ಲ. ಈ ಟೀಸರ್ ಏನಾಯಿತು ಅಂದರೆ, ಯಶ್ ಅವರ ಸಿನಿಮಾ ಅಂತ ಹೇಳಿದಾಗ ಕುಟುಂಬ ಸಮೇತ ಕೂಡ ಕಾಯ್ತಾ ಇದ್ವಿ. ಅದ್ರಲ್ಲಿ ನಾನು ಒಬ್ಬ. ಆಲ್ ಆಫ್ ಸಡನ್ ನೀವು ಒಂದು ಟೀಸರ್ನ ಬಿಡ್ತೀರಿ, ಯಾವುದೇ ಕಾಷನ್ಸ್ ಇಲ್ಲ. ಅಟ್ಲೀಸ್ಟ್ ತಂದೆ ತಾಯಿಗಳಿಗೆ ಒಂದು ಕಾಷನ್ನು ಅಥವಾ ಎಲ್ಡರ್ಸ್ಗೆ ಒಂದು ಕಾಷನ್ನು, ಇದು ಬರೀ ಎ ಸರ್ಟಿಫಿಕೇಟ್ ಇರುವಂಥದ್ದು ಅಥವಾ ಅಡಲ್ಟ್ರಿ ಇರುವಂಥದ್ದು ಕಾಷನ್ ಕೊಟ್ಟಿದ್ರೆ ನಾವು ಆ ಟೀಸರ್ನ ಮಕ್ಕಳ ಮುಂದೆ ಓಪನ್ ಮಾಡ್ತಿರಲಿಲ್ಲ. ನೀವೇ ನೋಡಿ ಬರ್ಬೋದು, ಇಡೀ ಕರ್ನಾಟಕ, ಇಡೀ ಪ್ರಪಂಚ ನೋಡಿದೆ. ಅದು ಕುಟುಂಬ ಸಮೇತ ಕುಂತ್ಕೊಂಡು ನೋಡುವಂಥ ಟೀಸರ್ಸ್ ಅಂತೂ ಅಲ್ಲ. ಸೊ ಹಾಗಾಗಿ ನನ್ನ ಪ್ರಯತ್ನ ಏನು ಅಂದರೆ, ನೀವು ಸೆನ್ಸಾರ್ ಮಂಡಳಿ ವಿರುದ್ಧ ನಾನು ಹೋರಾಟ ಮಾಡ್ತಾಯಿದ್ದೀನಿ, ಯಶ್ ಅವರ ಚಿತ್ರವನ್ನು ಇಟ್ಕೊಂಡು. ಇದೊಂದು ನಮಗೆ ಎಕ್ಸಾಂಪಲ್ ಏನಂತಂದರೆ, ನೀವು ಸೆನ್ಸಾರ್ ಮಂಡಳಿಯವರು ಸರ್ಟಿಫಿಕೇಟ್ಸ್ಗಳ್ನ ಇಶ್ಯೂ ಮಾಡ್ತಿದ್ದೀರಿ ಟೀಸರ್ಸ್ಗಳಿಗೆ, ಸರಿ ಆಯಿತು. ಗೈಡ್ಲೈನ್ಸ್ಗಳ್ನ ಮಾಡ್ತಾಯಿದ್ದೀರಾ? ಗೈಡ್ಲೈನ್ಸ್ ಅಂದರೆ ಏನು? ಸಾಮಾಜಿಕ ಜಾಲತಾಣಗಳಲ್ಲಿ ಅಂದರೆ ಯೂಟ್ಯೂಬ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಇಂಟರ್ನೆಟ್ ಇರೋದೇ ಅಲ್ಲಿ. ನಮಗೆ ಟೀಸರ್ಸ್ಗಳು ನೋಡೋದೇ ನಾವು ಅಲ್ಲಿ, ಥಿಯೇಟ್ರಲ್ಲಿ ಬಂದು ನೋಡಲ್ಲ. ನೀವು ಇಂಥ ಕಡೆ ಟೀಸರ್ಸ್ಗಳ್ನ ಬಿಡಬೇಕಂದಾಗ ಸಿನಿಮಾ ಮಂದಿರದಲ್ಲಿ ಅಥವಾ ಸಿನಿಮಾದವರು ಇದನ್ನು ತಾವು ಸರ್ಟಿಫಿಕೇಟೇಷನ್ ಅಲಾಂಗ್ ವಿತ್ ಬಿಡಿ. ಆಗ ಅಟ್ಲೀಸ್ಟ್ ನಾವು ನಮ್ಮ ಮಕ್ಕಳು ಮರಿಯನ್ನು ಕಾಪಾಡ್ಕೊತೀವಿ. ನೀವೇ ಹೇಳಿ ಸರ್, ಇವತ್ತು ಯಾವ ತಂದೆ ತಾಯಿಗಳು ಅಥವಾ ಮಕ್ಕಳೇ ಎಷ್ಟೋ ಸೋಷಿಯಲ್ ಜಾಲತಾಣಗಳು ಹೇಳ್ತಿದ್ದಾರೆ, ನಾವು ಅಪ್ಪ ಅಮ್ಮ ಓಪನ್ ಮಾಡ್ಬಿಟ್ಟೆ ಗುರು, ನನಗೆ ಒಂಥರ ಬೇಜಾರಾಯಿತು ಇದು ಅನ್ನೋ ಒಂದು ನಾಚಿಕೆ ಆಗ್ತಾ ಇದ್ದಾವೆ. ಸೊ ಹಾಗಾಗಿ ನನ್ನ ಹೋರಾಟ. ಈಗ ನಮ್ಮ ದೇಶದಲ್ಲಿ ಈ ಕಡೆ ಬರೋಣ. ನಮ್ಮ ದೇಶದಲ್ಲಿ ಇರುವಂಥ ಕಾನೂನುಗಳು ಎಷ್ಟೋ ಜನ ಮಕ್ಕಳನ್ನ ಪ್ರೊಟೆಕ್ಟ್ ಮಾಡುವಂಥದ್ದು, ಅವ್ರಿಗೆ ತೋರಿಸ್ಬಾರ್ದು, ಕಾಷನ್ಸ್ಗಳು ಕೊಡುವಂಥದ್ದು, ಅಥವಾ ಎಂಡ ಸಾರಿ ಬಂದರೆ, ಸಿಗರೇಟ್ ಬಂದರೆ ಕೆಳಗಡೆ ನೋಟ್ ಬರುವಂಥದ್ದು ಯೂಟ್ಯೂಬ್ಗಳು, ಇವೆಲ್ಲವೂ ಇದ್ದಾವೆ. ಹಾಗಾದರೆ ಟೀಸರ್ಗಳಿಗೆ ಯಾವುದೂ ಅಪ್ಲೈ ಆಗಲ್ವಾ? ಟೀಸರ್ ಇಸ್ ಅ ಪಾರ್ಟ್ ಆಫ್ ದಿ ಮೂವಿ. ನೀವು ಎ ಸರ್ಟಿಫಿಕೇಟ್ ನಾನು ಕೊಟ್ಟಿದ್ದೀನಿ, ನಾನು ತೊಗೊಂಡಿದ್ದೀನಿ, ಆಗಲೇ ಟೀಸರ್ಗೂ ತೊಗೊಂಡಿದ್ದೀನಿ, ಸಿನಿಮಾಗೂ ತೊಗೊಂಡಿದ್ದೀನಿ ಅಂತ ನೀವು ಹೇಳ್ಬೋದು. ಆದರೆ ನನಗೆ ಸೋಷಿಯಲ್ ಮೀಡಿಯಾದಲ್ಲಿ, ಜಾಲತಾಣಗಳಲ್ಲಿ ಆ ಟೀಸರ್ ಕಾಣಿಸಿಲ್ಲ. ಹಾಗಾದರೆ ಇದು ಮಿಸ್ಟೇಕ್ ಯಾರ್ದು? ಅಲ್ಲಿಗೆ ಕಾನೂನು ಇರುವಂಥದ್ದು, ಮಕ್ಕಳ ಮೇಲೆ ಇರುವಂಥ ಕಾನೂನುಗಳು ಎಲ್ಲರೂ ಕಾದು ಉಳಿದ್ಬಿಟ್ರಾ? ಸರಿ, ನನಗೆ ಯಶ್ಗಿಂತ ಮುಖ್ಯ ನಮ್ಮ ಸಮಾಜದ ಮಕ್ಕಳುಗಳು. ನಮಗೂ ಅಷ್ಟೇ, ನಿಮಗೂ ಅಷ್ಟೇ, ಯಶ್ಗೂ ಅಷ್ಟೇ. ಸೊ ಹಾಗಾಗಿ ಏನಪ್ಪ, ಯಶ್ ಅವ್ರ ಸಿನಿಮಾ ಬಂದ ತಕ್ಷಣ ಕೋರ್ಟ್ಗೊಂಟೋದ್ವಿ, ಲಾಯರನ್ನ ಕೇಸ್ ಹಾಕ್ಬಿಟ್ರು, ಏನೂ ಇಲ್ಲ, ಏನು ಪ್ರಮೋಷನ್ಸು ಅಲ್ಲ. ನಾವು ನಮ್ಮ ದೇಶದ ಕಾನೂನನ್ನ ಕಾಪಾಡ್ಕೊಳ್ಳೋಕ್ಕೆ, ನಮ್ಮ ಮಕ್ಕಳನ್ನ ಕಾಪಾಡ್ಕೊಳ್ಳೋಕ್ಕೆ, ಒಬ್ಬ ಸಮಾಜದಲ್ಲಿ ಒಂದು ಸ್ಥಾನಮಾನ ಇರುವಂಥ ವ್ಯಕ್ತಿಗಳು, ವಿದ್ಯಾವಂತರು, ನಾವು ಈ ಹೋರಾಟಗಳನ್ನ ಮಾಡ್ತಾ ಇದ್ದೀವಿ. ಹಾಗಾಗಿ ಸೆನ್ಸಾರ್ ಮಂಡಳಿಯವರು ಅಧಿಕೃತವಾಗಿ ದಯವಿಟ್ಟು ಈ ಇರುವಂಥ ಟೀಸರ್ಸ್ ಏನಿದಾವೋ, ಟಾಕ್ಸಿಕ್ ಟೀಸರ್ಸ್ ಅಂತ ಏನು ಬಂದಿದ್ದಾವೋ ಅದನ್ನು ದಯವಿಟ್ಟು ಹಿಂಪಡೆದುಕೊಳ್ಳೋಕ್ಕೆ ನೀವು ಹೇಳಿ, ಅಮೆಂಡ್ ಮಾಡ್ಕೊಳ್ಳಿ, ಕಾಷನ್ ಕೊಡಿ. ಅಡಲ್ಟ್ರಿ ಟೀಸರ್ಸ್ಗಳು ಏನಿದ್ರು ಕೂಡ ಅದನ್ನು ಮಾತ್ರ ನಾನು ಕೊಡ್ತೀನಿ ಅನ್ನೋ ರೀತಿ ಒಂದು ಅಮೆಂಡ್ಮೆಂಟ್ ಲಾ ಮಾಡಿ ದೇಶದಲ್ಲಿ ತೊಗೊಂಬನ್ನಿ ಅಂತ ಹೇಳೋದು ನನ್ನ ಹೋರಾಟ ಸರ್. ಓಕೆ.